ಬಗೆಹರಿಸಿಕೊಳ್ಳಿ ಎಂದಿದ್ದ ಖರ್ಗೆ, ಆದರೆ ಸಿಎಂ ಹುದ್ದೆ ಬಗ್ಗೆ ರಾಹುಲ್ ನಿರ್ಧಾರ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಹೈಕಮಾಂಡ್ ಜೊತೆ ಮಾತಾಡಿದ್ದೇನೆ, ನಾವೇ ಬಗೆಹರಿಸ್ಕೊಂತೀವಿ ಎಂದಿದ್ದಾರೆ. ಅವ್ರ ತೀರ್ಮಾನಕ್ಕೆ ಬದ್ಧ, ಸಂಕ್ರಾಂತಿಗೆ ಯಾವ ಕ್ರಾಂತಿನೂ ಇಲ್ಲ ಅಂತ ಸಿಎಂ ಹೇಳಿರುವಂಥದ್ದು. ನಾಯಕತ್ವ ರಾಹುಲ್ ತೀರ್ಮಾನಿಸಬೇಕು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯದ ನಾಯಕತ್ವ ಬದಲಾವಣೆಯ ವಿಚಾರವನ್ನ ರಾಹುಲ್ ಗಾಂಧಿ ಅವರು ತೀರ್ಮಾನಿಸಬೇಕು. ಅವರು ಏನು ತೀರ್ಮಾನಿಸ್ತಾರೋ ಅದಕ್ಕೆ ನಾವು ಬದ್ಧ. ನಾವು ಈ ಬಗ್ಗೆ ಪಕ್ಷದ ವರಿಷ್ಠರ ಬಳಿ ಮಾತನಾಡಿದ್ದು, ಈ ಬಗ್ಗೆ ತೀರ್ಮಾನಿಸ್ತೇವೆ ಅಂತ ಹೇಳಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿರೋದು. ಕಾಂಗ್ರೆಸ್ನಲ್ಲಿ ನಿಲ್ಲದ ನಾಯಕತ್ವ ಬದಲಾವಣೆ ಕುರಿತು ಹೇಳಿಕೆಗೆ ಪ್ರತಿ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಬದಲಾವಣೆ ಬಗ್ಗೆ ಹೈಕಮಾಂಡೇ ನಿರ್ಧಾರ ಮಾಡಲಿ ಅಂತ ಸಿಎಂ ಹೇಳಿದ್ರೆ ಗೊಂದಲ ಏನಿಲ್ಲ, ಬಗೆಹರಿಸುವಂಥದ್ದು ಅಂಥದ್ದು ಏನಿಲ್ಲ. ನಮ್ಮಲ್ಲಿ ಸಮಸ್ಯೆ ಇದ್ರೆ ತಾನೇ ಬಗೆಹರಿಸ್ಕೊಳ್ಳೋದು, ಸಮಸ್ಯೆನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲೇ ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇರೋದು ಮಾಧ್ಯಮಗಳು ಅಂತ ಕೊನೆಗೆ ನಮ್ಮ ಮೇಲೆ ಹೇಳಿದ್ದಾರೆ. ನೋಡಿ, ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಇದನ್ನು ಹೇಳಿರೋದು. ಇತ್ಯರ್ಥ ಮಾಡ್ಕೊಳ್ಬೇಕು ಎಂಬ ಎಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಗೆ ಅವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇವರು ಹೇಳೋದೆಲ್ಲ ಹೇಳೋದು, ಮಾಡೋದೆಲ್ಲ ಮಾಡೋದು, ಕೊನೆಗೆ ಮಾಧ್ಯಮಗಳ ಮೇಲೆ ಹೇಳೋದು. ಇವರು ಅಲ್ಲಿ ಡಿನ್ನರ್ ಮೀಟಿಂಗ್ ಮಾಡು, ಇಲ್ಲಿ ಡಿನ್ನರ್ ಮೀಟಿಂಗ್ ಮಾಡು, ಮಾತುಕತೆ ಆಗಿದೆ ಅಂತನೋ, ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಅನ್ನೋ, ಹೈಕಮಾಂಡ್ ಇದೆ ಅಂತ ಅನ್ನೋ, ಜೊತೆಗೆ ನಮಗೇನು ಗೊತ್ತಿಲ್ಲ, ನಾವೇನು ಹೇಳಿಲ್ಲ, ಎಲ್ಲ ಮಾಧ್ಯಮದವ್ರು ಹೇಳಿದ್ರು. ಅದು ಹೆಂಗೆ? ಇಲ್ಲಿ ನೋಡಿ, ಸಿದ್ದರಾಮಯ್ಯನವ್ರು ಮತ್ತೆ ಯಾಕೆ ಹೇಳಿದ್ರು ರಾಹುಲ್ ಗಾಂಧಿ ಅವ್ರು ಬಗೆಹರಿಸ್ತಾರೆ ಅಂತ? ನಾವು ಮಾತಾಡಿದ್ದೀವಿ, ರಾಹುಲ್ ಗಾಂಧಿ ಅವ್ರು ಬಗೆಹರಿಸ್ತಾರೆ ಅಂತ ಸಿದ್ದರಾಮಯ್ಯವ್ರಿಗೆ ಯಾಕೆ ಹೇಳಿದ್ರು? ಇದು ಮಾಧ್ಯಮಗಳ ಸೃಷ್ಟಿನೇ ಆಗಿದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಆ ಸ್ಟೇಟ್ಮೆಂಟ್ ಕೊಡ್ತಿದ್ರು? ಇಲ್ಲ ರೀ, ಆ ಥರದ್ದೇನು ಇಲ್ಲ ಅಂತ ಅವ್ರು ಅದನ್ನೇ ಹೇಳ್ತಾ ಇದ್ರು. ಸೊ ಇವ್ರು ನೋಡಿದ್ರೆ ಮಾಧ್ಯಮಗಳ ಮೇಲೆ ಹೇಳಿದ್ದಾರೆ. ಕೊನೆಗೆ ಇನ್ನೊಂದು ಕಡೆಯಲ್ಲಿ ಸಿ ಎಂ ರೇಸ್ನಲ್ಲಿ ಸಿದ್ದರಾಮಯ್ಯನವ್ರು ಬಿಡಿ, ಆಲ್ರೆಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಇನ್ನೊಬ್ರು ಆಲ್ರೆಡಿ ರೆಡಿ ಇದ್ದಾರೆ. ಎಲ್ಲರೂ ಸೇರಿ ಅವ್ರನ್ನ ರೆಡಿ ಮಾಡಿ ಇಳಿಸ್ತಿದ್ದಾರೆ, ನೀವೇ ನೆಕ್ಸ್ಟು ಅಂತ. ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಗ್ಯಾಪಲ್ಲಿ. ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ಗೊಂದಲ ನಾವೇ ಇತ್ಯರ್ಥ ಮಾಡ್ಕೊಳ್ಬೇಕು, ಖರ್ಗೆ ಹೇಳಿದ ಮೇಲೆ ಅದಕ್ಕೆ ಗೌರವ ಕೊಡಬೇಕು ಅಂತ ಇವ್ರು ಹೇಳಿದ್ದಾರೆ. ಇವ್ರಿಗೆ ಕೊಟ್ಟು ಹೈಕಮಾಂಡ್ ನಾಯಕರ ಹತ್ರ ಹೋಗೋದು ಬೇಡ ಅನ್ಸ್ಬಿಟ್ಟಿರ್ಬೇಕು. ಹೌದೌದು, ಅವ್ರು ಹೇಳಿದ ಕರೆಕ್ಟ್, ನಾವೇ ಬಗೆಹರಿಸ್ಕೊಳ್ಬೇಕು ಅಂತ ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖರ್ಗೆ ಅವರು ಹೇಳಿದ ಮೇಲೆ ಅದಕ್ಕೆ ನಾವೆಲ್ಲ ಗೌರವ ಕೊಡ್ತೇವೆ, ಗೊಂದಲವನ್ನು ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇವರು ರೇಸ್ನಲ್ಲಿದ್ದಾರೆ. ಇವ್ರು ಯಾಕೆ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವರೇ ಸಿ ಎಂ ಆಗಿರಬೇಕು. ಅಕಸ್ಮಾತ್ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಿಂದ ಕೆಳಗೆ ಇಳಿಲೇಬೇಕು ಅಂತಂದರೆ ದಲಿತ ಸಿ ಎಂ ನೀವೇ ಸಿ ಎಂ ಆಗಬೇಕು ಅಂತ ಇಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿರುವಂಥ ನಾಯಕರು. ಅದಕ್ಕೆ ಇವರು ಇಲ್ಲೇ ಬಗೆಹರಿಸ್ಕೋಬೇಕು ಅಂತ ಇವರು ಹೇಳ್ತಾ ಇದ್ದಾರೆ, ಪರಮೇಶ್ವರ್ ಅವರು. ಇವ್ರಿಗೂ ಆಸೆ, ಇವರು ಸಿ ಎಂ ರೇಸಲ್ಲಿ ಇದ್ದಾರೆ. ಖರ್ಗೆ ಅವ್ರು ಹೇಳಿದ್ಮೇಲೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು, ನಾವಿಲ್ಲೇ ಬಗೆಹರಿಸ್ಕೊಳ್ಬೇಕು ಅನ್ನೋರು. ಕೆಲ ದಿನಗಳ ಹಿಂದೆ ಖರ್ಗೆ ಅವರು ಎಲ್ಲ ರಾಜ್ಯ ನಾಯಕರಿಗೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದರು. ಅದನ್ನ ಯಾಕೆ ಕೇಳಲಿಲ್ಲ? ಅದಕ್ಕೆ ಯಾಕೆ ಗೌರವ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ? ಖರ್ಗೆ ಅವರು ಯಾರು ಏನು ಮಾತಾಡ್ಬೇಡಿ, ಬಾಯಿ ಮುಚ್ಕೊಂಡಿರಿ ಅಂತ ಅಂದ ಮೇಲೂ ಇವರು ಮಾತಾಡಿದ್ರು, ರಾಜಣ್ಣ ಮಾತಾಡಿದ್ರು, ಯತೀಂದ್ರ ಅವ್ರು ಮಾತಾಡಿದ್ರು. ಆವಾಗ ನಿಮಗೆ ಖರ್ಗೆಗೆ ಗೌರವ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾ? ಈಗ ನೀವು ರಾಜ್ಯದವರೇ ಬಗೆಹರಿಸ್ಕೊಳ್ಳಿ ಅಂದಿದ ತಕ್ಷಣ ಇವಾಗ ಇವ್ರಿಗೆ ಗೌರವ ಕೊಡಬೇಕು ಅಂತ ಖರ್ಗೆ ಅವ್ರ ಮೇಲೆ ವಿಪರೀತ ಗೌರವ ಕರಿತಾ ಇರೋದು ಗೃಹ ಸಚಿವರಿಗೆ. ಕಾರಣ ಏನು? ಅವರು ರೇಸಲ್ಲಿದ್ದಾರೆ. ಅದಕ್ಕೇನೆ ಕಾಂಗ್ರೆಸ್ನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವ್ರಿಗೆ ತಕ್ಕಂಗೆ ಅವ್ರವ್ರ ಸ್ಟೇಟ್ಮೆಂಟ್ಗಳನ್ನು ಬದಲು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇವರೆಲ್ಲರೂ ನೋಡಿ, ನೀವು ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಗೃಹ ಸಚಿವ ಪರಮೇಶ್ವರ್ ಅವರಾಗಿರ್ಬೋದು, ಅಥವಾ ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ಕಡೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲ ಅನುಭವಿ ನಾಯಕರುಗಳೇ, ಸುದೀರ್ಘ ರಾಜಕೀಯವನ್ನು ನೋಡ್ಕೊಂಡು ಬಂದವರು. ಏನು ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗತ್ತೆ, ಮಾಧ್ಯಮಗಳ ಮುಂದೆ ನಾವು ಏನು ಮಾತಾಡಬೇಕು, ಯಾರಿಗೆ ಯಾರ ಹೆಗಲ ಮೇಲೆ ಕೋವಿ ಇಟ್ಟು ಗುಂಡು ಹಾರಿಸ್ಬೇಕು ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಸದನದಲ್ಲಿ ನಿಂತ್ಕೊಂಡು, ಯಾವುದೋ ವೇದಿಕೆ ಮೇಲೆ ನಿಂತ್ಕೊಂಡು, ಯಾವುದೋ ಕಾರ್ಯಕ್ರಮದಲ್ಲೋ ನಿಂತ್ಕೊಂಡು ನಾವು ಕೊಡುವ ಸ್ಟೇಟ್ಮೆಂಟು ಯಾರಿಗೆ ಬಿಸಿ ಮುಟ್ಟಿಸುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿನ ಸುಮ್ಮನೆ ಇದ್ದಂಥ ಖರ್ಗೆ ಅವರು ಸಡನ್ನಾಗಿ ರಾಜ್ಯದವರೇ ಬಗೆಹರಿಸ್ಕೊಳ್ಬೇಕು, ನೀವು ಹೈಕಮಾಂಡ್ ಸೃಷ್ಟಿ ಮಾಡಿದ್ದಲ್ಲ ಈ ವಿವಾದ, ಹೈಕಮಾಂಡ್ವರೆಗೂ ತರಬೇಡಿ ಅಂತ ಯಾಕೆ ಹೇಳಿದ್ರು ಹೇಳಿ? ಸಿದ್ದರಾಮಯ್ಯನವರು ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ, ನನ್ನ ಪರವಾಗಿ ಹೈಕಮಾಂಡ್ ಇದೆ ಅಂತ. ಸೊ ಇದೆಲ್ಲವೂ ಆಗ್ತಿರೋದು ಎಲ್ಲಿಂದ? ಇವ್ರುಗಳ ಸ್ಟೇಟ್ಮೆಂಟಿಂದ. ಸಾಕಷ್ಟು ಗೊಂದಲ ಇದೆ, ಕುತೂಹಲ ಇದೆ, ಕೊನೆಗೆ ಏನು ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಇರೋದು. ಸೊ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು, ಯಾವ ಕ್ರಾಂತಿನೂ ಇಲ್ಲ ಅಂತ ಈ ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇರೋದಂತೂ ಹೌದು. ನಾವೇ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೇ ರಾಜಣ್ಣ ಅವರ ಮನೆಗೆ ಎದ್ನೋ ಬಿದ್ನೋ ಅಂತ ಡಿ ಕೆ ಶಿವಕುಮಾರ್ ಅವರು ಓಡೋಡಿ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಆಯ್ತಾಯ್ತು ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಮಾತಾಡಿಕೊಂಡು ಮನವೊಲಿಸ್ಕೊಂಡು, ಇಲ್ಲಾಂದರೆ ಈ
ರಾಜಣ್ಣಂಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೆ ಬರ್ತಾ ಇರಲಿಲ್ಲ. ಎಣ್ಣೆ ಸೀಗೆಕಾಯಿ ಅಂತ ಒಂದು ಗಾದೆ ಇದೆ, ಎರಡಕ್ಕೂ ಬರಲ್ಲ ಅಂತ. ಆ ಥರ ಇದ್ದರು. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬಾರ್ದು, KPCC ಅಧ್ಯಕ್ಷರು ಆಗಬಾರ್ದು, DCMೂ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ DCM ಸ್ಥಾನ ಕೊಡ್ತೀರಾ ಅಂದರೆ ಕೊಡಿ, ಇನ್ನೂ 4 ಎಲ್ಲ ಸಮುದಾಯಕ್ಕೂ ನಾಕಬೇಕು ಅಂತ ಕೇಳಿದ್ರು ಅವರು. ಲಿಂಗಾಯತರಿಗೂ ಕೊಡಿ, ದಲಿತರಿಗೂ ಕೊಡಿ, ಎಲ್ರಿಗೂ ಕೇಳಿದ್ರು ಅವರು ರಾಜಣ್ಣ ಅವರು. KPCC ಅಧ್ಯಕ್ಷರು ಅಯ್ಯೋ ಅವ್ರದ್ದು ಸಮಯ ಮುಗ್ದೇ ಹೋಯ್ತು, ಅವಧಿ ಮುಗ್ದೇ ಹೋಯ್ತು, ಇಳಿಸಿ ಅಂತ ಅಂದರು. ಅವ್ರಿಗೆ ನೀವು ಎಷ್ಟೆಷ್ಟು ಖಾತೆ ಕೊಡ್ತೀರಾ, DCM ಕೊಡ್ತೀರಾ, KPCC ಅಧ್ಯಕ್ಷರು ಕೊಡ್ತೀರಾ, ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀರಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂರು ಬೇಡ ಒಂದು ವಾಪಸ್ ಇಸ್ಕೊಳ್ಳಿ ಅಂತ ಅಂದಿದ್ರು ರಾಜಣ್ಣ ಅವರು. ಈಗ ರಾಜಣ್ಣನ ಮನೆಗೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿರೋದು, ಅದು 1 ಬಾರಿ ಅಲ್ಲ 2 ಬಾರಿ. ಯಾಕೆ? ಮನವೊಲಿಸೋಕ್ಕೆ. ನೀವೇ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ರಲ್ಲ, ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಇವರೇ ಬಗೆಹರಿಸ್ಕೊಳ್ಳೋದಕ್ಕೆ. ಡಿ ಕೆ ಶಿವಕುಮಾರ್ ಅವರು ಒಂದು ಬೊಕ್ಕೆ ತೆಗೆದುಕೊಂಡು ಹೋದ್ರೂ ಕೊನೆಗೆ ರಾಜಣ್ಣ ಹೇಳಿದ್ದೇನು, ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ನಾನು CM ಪರನೇ ಅಂತ. ಸೊ ಅಲ್ಲಿಗೆ ಇದು ಮುಗಿಯದ ಕವಿತೆ, ಮುಗಿಯದ ಕಥೆ ಅನ್ನೋ ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲಿಗಿದೆ. ಇದು ರಾಜ್ಯದ ಜನತೆಗೂ ಗೊತ್ತಾಗ್ತಾ ಇದೆ, ಕಾರ್ಯಕರ್ತರಿಗೂ ಗೊತ್ತಾಗ್ತಾ ಇದೆ, ಗೊಂದಲದಲ್ಲಿ ಸ್ವತಃ ನಾಯಕರುಗಳು ಇದ್ದಾರೆ ಅಂತ, ಅಥವಾ ಈ ಹಗ್ಗ ಜಗ್ಗಾಟದಲ್ಲಿ ನಾಯಕರುಗಳು ಮುಳುಗಿ ಹೋಗಿದ್ದಾರೆ ಅಂತ. ಸೊ ಇದೀಗ ಸಂಕ್ರಾಂತಿ ಅಂತ ಅಂದ್ಕೊಂಡಿದ್ದಾರೆ. ಸಂಕ್ರಾಂತಿಯ ನಂತರ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಏನು ಬದಲಾವಣೆ ಆಗತ್ತೆ? ಯಾರಿಗೆ ನಾಯಕತ್ವವನ್ನು ಬಿಟ್ಕೊಡ್ತಾರೆ? ಎಲ್ಲರೂ ಸೇರಿ ಆಯಿತು ನಾಯಕತ್ವ ಬದಲಾವಣೆ ಆಗಬೇಕಲ್ಲ, ಇರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗೃಹ ಸಚಿವರ ಹೆಗ್ಲಿಗೆ ಪಟ್ಟ ಕಟ್ತಾರೋ CM ನೀವೇ ಆಗಿ ಅಂತ, ಅಥವಾ ಇಲ್ಲ ಅಂತ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರೇ ಮುಂದುವರಿತಾರೋ ಗೊತ್ತಿಲ್ಲ. ನೋಡೋಣ ಏನೇನಾಗತ್ತೆ ಅಂತ. ಇನ್ನು ಹೈಕಮಾಂಡ್ ನಾಯಕರು ಏನಾದರೂ ಮಾತಾಡಿದ್ರೆ ಅದು ಕೂಡ ಸಾಕಷ್ಟು ಕಾರಣ ಆಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜಣ್ಣ ಅವ್ರು ಹೇಳಿದ್ರಲ್ಲ, ನಾನು ಯಾರೇ ಏನೇ ಅಂದ್ರೂ CM ಪರವಾಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟೇ ಬಂದ್ರೂ ನಾನು CM ಪರವಾಗೆ ಅಂತ. ಈಗ ರಾಜಣ್ಣ ಅವ್ರನ್ನ ಭೇಟಿ ಆಗಿ ಬಂದ ಮೇಲೆ ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿಸ್ಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು. ಏನು ಕೊಟ್ಟರು ಅಂತಂದರೆ, ನನಗೂ ರಾಜಣ್ಣಂಗೂ ಏನು ಸಮಸ್ಯೆ ಇಲ್ಲ, ರಾಜಣ್ಣ CMಗಿಂತ ನನ್ನ ಜೊತೆನೇ ಕ್ಲೋಸ್ ಇರಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ರಾಜಣ್ಣನನ್ನು ನೇಮಿಸಿದ್ದು ನಾನೇ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಟ್ ಮಾಡಿದ್ದಾರೆ. ಯಾವಾಗ ನೇಮಿಸಿದ್ದು ಏನು ನೋಡೋಣ ಬನ್ನಿ. ಏನು ಹೇಳಿದ್ರು ಅಂತಂದರೆ, ಮಾಜಿ ಸಚಿವ KN ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಅಲ್ಲ ನನಗೂ ಆಪ್ತಾರೆ. SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಅವರನ್ನು ಅಪೆಕ್ಸ್ ಬ್ಯಾಂಕಿಗೆ ನೇಮಿಸಿದ್ದು ನಾನು ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು. ಬೇಕಿದ್ರೆ ಈ ಬಗ್ಗೆ ರಾಜಣ್ಣ ಅವರನ್ನೇ ಕೇಳಿ, ನಮ್ಮಿಬ್ಬರ ನಡುವೆ ಜಗಳನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಮಾಜಿ ಸಚಿವ KN ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು ನಾನು ಎಂಬ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದು SM ಕೃಷ್ಣ ಹಾಗೂ ಅಂದಿನ ಸರ್ಕಾರ ಅಂತ ಟಾಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಇನ್ವಾಲ್ವ್ ಆದ್ರೂ ಗೊತ್ತಿಲ್ಲ. ಇದು ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇದ್ದಿದ್ದು ಮಾತು. ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಅಂತ ರಾಜಣ್ಣ ಹೇಳಿದ್ರು, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಅವರು ನೇಮಕ ಮಾಡಿದ್ದು ನಾನು ಅಂತಂದರು. ಬೇಕಾದ್ರೆ ರಾಜಣ್ಣನೇ ಕೇಳಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು. ರಾಜಣ್ಣನ ಕೇಳ್ತಿದ್ರಪ್ಪ, ರಾಜಣ್ಣ ಇದಕ್ಕೆ ಉತ್ತರ ಕೊಡ್ತಿದ್ರಪ್ಪ. ಇದ್ರ ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಬಂದರೂ ಗೊತ್ತಿಲ್ಲ. ಹೀಗೆ ಒಂದೊಂದು ಸ್ಟೇಟ್ಮೆಂಟಿಗೆ ಒಬ್ಬರೊಬ್ಬರು ಟಾಂಟ್ ಮಾಡಿಕೊಂಡೆ ಈಗ ಇಲ್ಲಿ ಹಾದಿರಂಪ ಬೀದಿರಂಪ ಆಗಿರೋದು ಕಾಂಗ್ರೆಸ್ ಕತೆ. ಇವಾಗ ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದು SM ಕೃಷ್ಣ ಹಾಗೂ ಅಂದಿನ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ, ಅವ್ರು ಮಾಡಿದ್ರೆ ಅನ್ನೋದು ಮುಖ್ಯವಲ್ಲ, ಅದು ಪ್ರಶ್ನೆಗೆ ಅಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಸೊ ಇದು ಒಟ್ಟಿನಲ್ಲಿ ಅಲ್ಲಿಂದ ಅಲ್ಲಿಗೆ ಮುಂದುವರ್ಕೊಂಡು ಹೋಗ್ತಾನೇ ಇದೆ. ಕೊನೆಗೇನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ CM ಆಗಬಾರ್ದು ಅಂತ ಹಠಕ್ಕೆ ಬಿದ್ದು ಕೆಲವು ನಾಯಕರಿಗೆ ಸಿದ್ದರಾಮಯ್ಯನವರು ಆಪ್ತರು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹಠಕ್ಕೆ ಬಿದ್ದಿದ್ದಾರೆ. ಹೇಗಾದರೂ ಪರವಾಗಿಲ್ಲ ಆಗಲೇಬೇಕು ನಾನು CM ಅಂತ. ಅದಕ್ಕೆ ಎಲ್ಲರನ್ನ ಭೇಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ.